ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಡಾಕ್ಟರ್ ಎ ಆರ್ ಕೃಷ್ಣಶಾಸ್ತ್ರಿಯವರ ಕಥಾಮೃತ 7 ರತ್ನಪ್ರಭಾಲಂಬಕ ಈವರೆಗಿನ ಕತೆ. ಕಾಂಚನ ಶೃಂಗ ನಗರದ ರಾಜ ಹೇಮಪ್ರಭನು ತಪಸ್ಸು ಮಾಡಿ ಈಶ್ವರನ ಕೃಪೆಯಿಂದ ಪಡೆದ ರತ್ನಪ್ರಭೆ ಕೌಶಾಂಬಿಗೆ ಬಂದು ನರವಾಹನ ದತ್ತನನ್ನು ಮದುವೆಯಾದಳು. ಅಂತಃಪುರಕ್ಕೆ ಮಂತ್ರಿಗಳು ಬಂದಾಗ ನಿರ್ಬಂಧಿಸಲು ಹೆಂಗಸರಿಗೆ ಅವರ ಸತ್ವವೇ ರಕ್ಷಣೆ, ಇಂತಹ ನಿರ್ಬಂಧ ಬೇಡ ಎಂದಾಗ ಗೋಮುಖನು ಹೆಂಗಸರು ಸ್ವಭಾವತಃ ಚಪಲೆಯರು, ನಂಬತಕ್ಕದ್ದಲ್ಲ ಎಂದು ನಿಶ್ಚಯದತ್ತನ ಕಥೆಯನ್ನು ಹೇಳಿದನು. ಮರುಭೂತಿಯು ಗೋಮುಖನೊಡನೆ ಸ್ಪರ್ಧಿಸಲೋ ಎಂಬಂತೆ ಪ್ರಾಯಕವಾಗಿ ಹೆಂಗಸರು ಚಪಲೆಯರು, ಎಲ್ಲರೂ ಹಾಗೆ ಇರುತ್ತಾರೆ ಎಂದು ಹೇಳುವುದಕ್ಕಾಗಲ್ಲ. ಏಕೆಂದರೆ ವೇಶ್ಯೆಯರಲ್ಲಿಯೂ ಸ್ಥೈರ್ಯವುಳ್ಳವರು ಕಂಡುಬರುತ್ತಾರೆ. ಹೀಗಿರುವಾಗ ಮಿಕ್ಕವರಲ್ಲಿ ಇರುವುದಿಲ್ಲವೇ ಎಂದು ಮದನಮಾಲೆಯ ಕಥೆಯನ್ನು ಹೇಳಿದನು. ಪಾಟಲಿಪುತ್ರದಲ್ಲಿ ವಿಕ್ರಮಾದಿತ್ಯನೆಂಬ ರಾಜನಿದ್ದನು. ಅವನಿಗೆ ಅಶ್ವಪತಿ, ಗಜಪತಿ ಎಂಬ ಇಬ್ಬರು ಮಿತ್ರರಿದ್ದರು. ಅವರ ಬಲವನ್ನು ನಂಬಿಕೊಂಡು ಅವನು ಪ್ರತಿಷ್ಠಾನದ ನರಸಿಂಹರಾಜನನ್ನು ಜಯಿಸಿ ಅವನು ತನ್ನ ಮನೆಯ ಬಾಗಿಲಿಗೆ ಬರುವಂತೆಯೂ ಅವನು ಬಂದಿದ್ದಾನೆಂದು ಪ್ರತಿ ಹಾರಿಯೂ ನನಗೆ ಭಿನ್ನವಿಸುವಂತೆಯೂ ಮಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದನು. ಆದರೆ ಅವನ ಊರನ್ನು ಮುತ್ತಿದಾಗ ಅವನ ಕೋಟಿಗಟ್ಟಲೆಯ ಸೇನೆಯು ವಿಕ್ರಮಾದಿತ್ಯನನ್ನು ಸೋಲಿಸಿತು. ಅವನು ಪಾಟಲಿಪುತ್ರಕ್ಕೆ ಓಡಿಬಂದನು. ಅವನ ಮಿತ್ರರು ಅವರವರ ದೇಶಕ್ಕೆ ಹೋದರು. ಆಮೇಲೆ ವಿಕ್ರಮಾದಿತ್ಯನು ಪರಾಕ್ರಮದಿಂದ ಜಯಿಸಲಾಗದಿದ್ದ ಶತ್ರುವನ್ನು ಪ್ರಜ್ಞೆಯಿಂದ ಜಯಿಸುತ್ತೇನೆಂದುಕೊಂಡು ರಾಜ್ಯವನ್ನು ಸಮರ್ಥರಾದ ಮಂತ್ರಿಗಳಿಗೆ ಒಪ್ಪಿಸಿ ತಾನು ಬುದ್ಧಿವರನೆಂಬ ಮುಖ್ಯಮಂತ್ರಿಯೊಡನೆಯೂ ಕೆಲವು ರಾಜಪುತ್ರರೊಡನೆಯೂ ರಾಜಾಶ್ರಿತರಂತೆ ವೇಷ ಹಾಕಿಕೊಂಡು ಪ್ರತಿಷ್ಠಾನಕ್ಕೆ ಬಂದು ಅಲ್ಲಿ ಪ್ರಸಿದ್ಧಳಾದ ಮದನಮಾಲೆ ಎಂಬ ವೇಶ್ಯೆಯ ಮನೆಗೆ ಹೋದನು. ಅದು 7 ಅಂತಸ್ತಿನ ಉಪ್ಪರಿಗೆಯ ಮನೆ, ಅರಮನೆಯಂತೆ ರಾಜವೈಭವವುಳ್ಳದ್ದಾಗಿತ್ತು. ಅವನ ವರ್ಣನೆಯನ್ನು ಕೇಳಿ ಅವನು ಯಾರೋ ರೂಪ ಮರೆಸಿಕೊಂಡ ದೊಡ್ಡ ವ್ಯಕ್ತಿಯಾಗಿರಬೇಕೆಂದು ಅವಳು ಅವನನ್ನು ರಾಜಯೋಗ್ಯವಾದ ರೀತಿಯಲ್ಲಿ ಉಪಚರಿಸಿದಳು. ಅವನ ಅನುಯಾಯಿಗಳಿಗೆ ದಿನಕ್ಕೆ ಇಷ್ಟೆಂದು ಬಾಡಿಗೆ ಗೊತ್ತು ಮಾಡಿ ಬೇಕಾದ ಅನುಕೂಲಗಳನ್ನು ಒದಗಿಸಿದಳು. ವಿಕ್ರಮಾದಿತ್ಯನು ಯಾಚಕರಿಗೆ ಕೊಡುತ್ತಿದ್ದ ಹಣವನ್ನೆಲ್ಲ ತಾನೇ ಒದಗಿಸುತ್ತಿದ್ದಳು. ಅವನಲ್ಲಿ ಎಷ್ಟು ಪ್ರೇಮ ಉಂಟಾಯಿತೆಂದರೆ ನರಸಿಂಹರಾಜನು ಅವಳ ಮನೆಗೆ ಬಂದಾಗ ಉಪಾಯದಿಂದ ಏನೋ ನೆವ ಹೇಳಿ ಅವನನ್ನು ಹಿಂದಿರುಗಿ ಕಳುಹಿಸಿಬಿಟ್ಟಳು. ಅವಳ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡುವುದು ಹೇಗೆ ಎಂದೇ ಅವನಿಗೆ ಗೊತ್ತಾಗದೆ ಹೋಯಿತು. ಮಂತ್ರಿಯು, ಮಹಾರಾಜ, ಹಿಂದೆ ಪ್ರಪಂಚ ಬುದ್ಧಿ ಎಂಬ ಭಿಕ್ಷುವು ನಿನಗೆ ತಂದುಕೊಟ್ಟನಲ್ಲ, ಆ ರತ್ನಗಳಲ್ಲಿ ಕೆಲವನ್ನು ಅವಳಿಗೆ ಕೊಡು ಎಂದು ಸಲಹೆ ಮಾಡಿದನು. ರಾಜನು ಆ ರತ್ನಗಳನ್ನೆಲ್ಲ ಕೊಟ್ಟರೂ ಅವಳಿಗೆ ಅವೇನೂ ಲೆಕ್ಕಕ್ಕೆ ಬರುವುದಿಲ್ಲ ಎಂದನು. ಆಮೇಲೆ ಮಂತ್ರಿಯು, ಮಹಾರಾಜ, ಆ ಭಿಕ್ಷುವು ನಿನ್ನನ್ನು ಏಕೆ ಹಾಗೆ ಆಶ್ರಯಿಸಿದ ಎಂದು ಕೇಳಲು ದೊರೆಯು ಆ ವೃತ್ತಾಂತವನ್ನು ಹೇಳಿದನು. ಅವನು ನಿತ್ಯವೂ ಆಸ್ಥಾನಕ್ಕೆ ಬಂದು ಒಂದೊಂದು ಭರಣಿಯನ್ನು ತಂದುಕೊಡುತ್ತಿದ್ದನು. ನಾನು ಅದನ್ನು ಹಾಗೆ ಭಂಡಾರಿಯ ಕೈಗೆ ಕೊಡುತ್ತಿದ್ದೆ. ಹೀಗೆ 1 ವರ್ಷ ನಡೆಯಿತು. ಆಮೇಲೆ ಒಂದು ದಿನ ಅವನು ಕೊಟ್ಟ ಭರಣಿ ಅಕಸ್ಮಾತ್ ನನ್ನ ಕೈಯಿಂದ ಜಾರಿ ಬೀಳಲು ಅದು 2 ಭಾಗವಾಗಿ ಅದರೊಳಗಿನಿಂದ ಬೆಂಕಿಯ ಕೆಂಡದಂತೆ ಹೊಳೆಯುತ್ತಿದ್ದ ಮಹಾರತ್ನವು ಹೊರಬಿತ್ತು. ಆಮೇಲೆ ಅದಕ್ಕೆ ಮೊದಲು ಕೊಟ್ಟಿದ್ದ ಭರಣಿಗಳನ್ನೆಲ್ಲ ತರಿಸಿ ಮುಚ್ಚಳ ತೆರೆಸಲು ಅವುಗಳಲ್ಲೆಲ್ಲ ಅಂಥ ರತ್ನವೇ ಇತ್ತು. ಅವನು ತೆಗೆದುಕೊಂಡು, ಅಯ್ಯ, ಇಂಥ ರತ್ನಗಳಿಂದ ನನ್ನನ್ನು ಸೇವಿಸುತ್ತಿರುವುದರ ಉದ್ದೇಶವೇನು ಎಂದು ಕೇಳಿದೆ. ಅವನು ನನ್ನೊಬ್ಬನನ್ನೇ ಉಳಿಸಿಕೊಂಡು ಮುಂದೆ ಬರುವ ಬಹುಳ ಚತುರ್ದಶಿಯ ರಾತ್ರಿ ನಾನು ಶ್ಮಶಾನದಲ್ಲಿ ಒಂದು ವಿದ್ಯೆಯನ್ನು ಸಾಧಿಸಬೇಕಾಗಿದೆ, ಅದಕ್ಕೆ ನೀನು ಬಂದು ಸಹಾಯ ಕೊಡಬೇಕು ಎಂದನು. ಅದರಂತೆ ನಾನು ಅಂದಿನ ಸಂಜೆ ಸಂಧ್ಯಾವಂದನಾದಿಗಳನ್ನು ಮುಗಿಸಿಕೊಂಡು ಸ್ವಲ್ಪ ನಿದ್ರೆ ಹೋಗಲು ಶ್ರೀಹರಿಯು ಗರುಡವಾಹನನಾಗಿ ಸ್ವಪ್ನದಲ್ಲಿ ಬಂದು ಪ್ರಪಂಚ ಬುದ್ಧಿಯು ನಿನ್ನನ್ನು ಬಲಿ ಕೊಡಬೇಕೆಂದಿದ್ದಾನೆ, ನಮಸ್ಕಾರ ಮಾಡೆಂದು ನಿನಗೆ ಹೇಳಿದಾಗ ಹೇಗೆ ಮಾಡಬೇಕೋ ತೋರಿಸಿಕೊಡೆಂದು ಹೇಳಿ ಅವನು ನಮಸ್ಕಾರ ಮಾಡಿದಾಗ ಅವನ ಕತ್ತಿಯಿಂದಲೇ ಅವನ ತಲೆಯನ್ನು ಕತ್ತರಿಸಿ ಹಾಕು, ಆಗ ಅವನಿಗೆ ಬರಬೇಕಾದ ಸಿದ್ಧಿ ನಿನಗೆ ಬರುತ್ತದೆ ಎಂದು ಹೇಳಿ ಅಂತರ್ಧಾನನಾದನು. ಹೀಗೆ ಮೊದಲನೆಯ ಜಾವವಾದ ಮೇಲೆ 2ನೆಯ ಜಾವದಲ್ಲಿ ಕತ್ತಿ ಹಿಡಿದು ಒಬ್ಬನೇ ಶ್ಮಶಾನಕ್ಕೆ ಹೋಗಿ ಅವನನ್ನು ಕಂಡೆ. ಅವನು ಮುಖವಡಿಯಾಗಿ ದೀರ್ಘದಂಡ ನಮಸ್ಕಾರ ಮಾಡು,
ನಮ್ಮಿಬ್ಬರಿಗೂ ಸಿದ್ಧಿ ದೊರೆಯುತ್ತದೆ ಎಂದನು. ನಾನು ಮಾಡಿ ತೋರಿಸು ಎಂದೆ. ಅವನು ಮಾಡಲು ಅವನ ತಲೆಯನ್ನು ಕಡಿದು ಹಾಕಿದೆ. ಆಗ ಮಹಾರಾಜ, ಈ ಪಾಪಿ ಭಿಕ್ಷುವನ್ನು ಬಲಿಕೊಟ್ಟದ್ದರಿಂದ ನಾನು ಸಂತುಷ್ಟನಾದೆ. ನಿನಗೆ ಆಕಾಶಗಮನ ವಿದ್ಯೆ ಸಿದ್ಧಿಸಿದೆ. ನಾನು ಕುಬೇರ, ಇನ್ನೇನಾದರೂ ವರ ಬೇಕಾದರೆ ಕೇಳಿಕೋ ಎಂದು ಅಶರೀರವಾಣಿಯಾಯಿತು. ನಾನು ನಮಸ್ಕರಿಸಿ, ಸ್ವಾಮಿ, ನನಗೆ ಬೇಕಾದಾಗ ಕೇಳಿಕೊಳ್ಳುತ್ತೇನೆ, ಆಗ ನೀನು ದಯಪಾಲಿಸು ಎಂದೆ. ಅವನು ಹಾಗೇ ಆಗಲಿ ಎಂದು ಹೇಳಿ ಹೊರಟು ಹೋದನು. ನಾನು ಮನೆಗೆ ಬಂದೆ. ಈಗ ಕುಬೇರನ ಆ ವರದಿಂದ ಈ ಮದನಮಾಲೆಗೆ ಪ್ರತ್ಯುಪಕಾರ ಮಾಡಬೇಕೆಂದಿದ್ದೇನೆ. ಆದ್ದರಿಂದ ನೀನು ಈ ರಾಜಪುತ್ರರನ್ನು ಕರೆದುಕೊಂಡು ಪಾಟಲಿಪುತ್ರಕ್ಕೆ ಹೋಗು. ನಾನು ಇಲ್ಲಿ ಪ್ರತ್ಯುಪಕಾರ ನಡೆಸಿ ಬರುತ್ತೇನೆ ಎಂದು ಅವರನ್ನು ಕಳುಹಿಸಿದನು. ಮರುದಿನ ಜಪ ಮಾಡುವವನಂತೆ ದೇವತಾರ್ಚನೆಯ ಕೋಣೆಗೆ ಹೋಗಿ ಕುಬೇರನನ್ನು ನೆನೆದು, ಆಳೆತ್ತರದ 5 ದೊಡ್ಡ ಚಿನ್ನದ ವಿಗ್ರಹಗಳನ್ನು ಕೊಡು. ಉಪಯೋಗಕ್ಕಾಗಿ ಅವುಗಳ ಯಾವುದಾದರೂ ಅವಯವಗಳನ್ನು ಕತ್ತರಿಸಿಕೊಂಡರೆ ಅವು ಮತ್ತೆ ಹುಟ್ಟುತ್ತಿರಲಿ ಎಂದು ಕೇಳಿಕೊಂಡನು. ಕುಬೇರನು ಒಪ್ಪಿ ಅವುಗಳನ್ನು ಕೊಟ್ಟು ಹೋದನು. ರಾಜನು ಆಕಾಶಕ್ಕೆ ನೆಗೆದು ಪಾಟಲಿಪುತ್ರಕ್ಕೆ ಬಂದನು. ಅತ್ತ ಮದನಮಾಲೆಯು ಏಕೋ ಎಷ್ಟು ಹೊತ್ತಾದರೂ ತನ್ನ ಪ್ರಿಯನು ಹೊರಕ್ಕೇ ಬರಲಿಲ್ಲವಲ್ಲ ಎಂದುಕೊಂಡು ದೇವರ ಕೋಣೆಗೆ ಹೋಗಿ ನೋಡಲು ಅಲ್ಲಿ 5 ಬಂಗಾರದ ವಿಗ್ರಹಗಳನ್ನು ಕಂಡಳು. ನನ್ನ ಪ್ರಿಯನು ಯಾರೋ ವಿದ್ಯಾಧರನೋ ಗಂಧರ್ವನೋ ಇದ್ದಿರಬೇಕು. ಅವನು ಇವುಗಳನ್ನು ನನಗೆ ಕೊಟ್ಟು ಹೋಗಿದ್ದಾನೆ. ಅವನಿಲ್ಲದೆ ನಾನು ಇವುಗಳನ್ನು ಕಟ್ಟಿಕೊಂಡು ಏನು ಮಾಡಲಿ ಎಂದು ಅವನನ್ನು ಎಲ್ಲೆಲ್ಲೋ ಹುಡುಕಿಸಿದಳು. ಅವನು ಎಲ್ಲಿಯೂ ಕಾಣದಿರಲು ತುಂಬ ದುಃಖಿತಳಾಗಿ, ಇನ್ನು 6 ತಿಂಗಳೊಳಗೆ ನನ್ನ ಪ್ರಿಯನು ಕಾಣಿಸಿಕೊಳ್ಳದಿದ್ದರೆ ನನ್ನ ಆಸ್ತಿಯನ್ನೆಲ್ಲ ದಾನ ಮಾಡಿ ಅಗ್ನಿಪ್ರವೇಶ ಮಾಡಿಬಿಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದಳು. ಅಲ್ಲಿಂದ ಮುಂದೆ ಪ್ರತಿನಿತ್ಯವೂ ಅವನ ಹೆಸರಿನಲ್ಲಿ ದಾನ ಮಾಡುತ್ತಾ ಒಂದು ದಿನ ಸ್ವರ್ಣ ವಿಗ್ರಹಗಳಲ್ಲಿ ಒಂದರ ತೋಳುಗಳನ್ನು ಕತ್ತರಿಸಿ ದಾನ ಕೊಟ್ಟಳು. ಮರುದಿನ ನೋಡಿದಾಗ ಅವು ಎಂದಿನಂತೆ ಬೆಳೆದುಕೊಂಡು ಬಿಟ್ಟಿದ್ದವು. ಮಿಕ್ಕ ವಿಗ್ರಹಗಳ ತೋಳುಗಳನ್ನು ಕತ್ತರಿಸಿಕೊಡಲು ಅವೂ ಹಾಗೇ ಬೆಳೆದವು. ಹೀಗೆ ಅವು ಅಕ್ಷಯಗಳೆಂದು ಗೊತ್ತಾಗಲು ಯಾವ ಯಾವ ಬ್ರಾಹ್ಮಣರು ಎಷ್ಟೆಷ್ಟು ವೇದಗಳನ್ನು ಅಧ್ಯಯನ ಮಾಡಿದ್ದರೋ ಅವರವರಿಗೆ ಅಷ್ಟಷ್ಟು ತೋಳುಗಳನ್ನು ಕತ್ತರಿಸಿ ದಾನ ಕೊಡುತ್ತಾ ಬಂದಳು. ಕೆಲವೇ ದಿವಸಗಳಲ್ಲಿ ಈ ವೃತ್ತಾಂತವು ದೇಶಾಂತರದಲ್ಲೆಲ್ಲ ಹರಡಿ ಹೋಯಿತು. ಅದನ್ನು ಕೇಳಿ ಪಾಟಲಿಪುತ್ರದಿಂದ ಸಂಗ್ರಾಮದತ್ತನೆಂಬ ಚತುರ್ವೇದಿಯು ಬಂದು 4 ತೋಳುಗಳನ್ನು ದಾನವಾಗಿ ಪಡೆದು ಅವುಗಳನ್ನು 2 ಒಂಟೆಗಳ ಮೇಲೆ ಹೇರಿಕೊಂಡು ಪಾಟಲಿಪುತ್ರಕ್ಕೆ ಬಂದು ರಾಜನನ್ನು ಕಂಡು, ಇವುಗಳನ್ನು ನಾನು ಕಾಪಾಡಿಕೊಳ್ಳಲಾರೆ. ಇವುಗಳಿಂದ ಒಂದು ಸತ್ರವನ್ನು ಕಟ್ಟಿಸಿ ಧರ್ಮ ಕಾರ್ಯ ನಡೆಸಬೇಕೆಂದಿದ್ದೇನೆ. ಇದಕ್ಕೆ ಮಹಾರಾಜನು ಸಹಾಯ ಮಾಡಬೇಕು ಎಂದು ಪ್ರಾರ್ಥಿಸಿ ಮದನಮಾಲೆಯ ಪ್ರತಿಜ್ಞೆಯನ್ನು ತಿಳಿಸಿದನು. ರಾಜನು ಅವನಿಗೆ ಬೇಕಾದ ಅನುಕೂಲಗಳನ್ನು ಮಾಡಿಸಿಕೊಟ್ಟು ತಾನು ಆಕಾಶ ಮಾರ್ಗದಿಂದ ಪ್ರತಿಷ್ಠಾನಕ್ಕೆ ಬಂದು ಇಂದು ಕಲೆಯಂತೆ ಕೃಶಲಾಗಿ ಬಿಳಿಚಿಕೊಂಡಿದ್ದ ತನ್ನ ಪ್ರಿಯೆಯನ್ನು ಕಂಡನು. ಹಠಾತ್ತಾಗಿ ಕಾಣಿಸಿಕೊಂಡ ಅವನನ್ನು ನೋಡಿ ಬೆರಗಾಗಿ ಅವಳು ಕಂಠಾಲಿಂಗನೆ ಮಾಡಿಕೊಂಡು ಕಣ್ಣೀರು ಸುರಿಸುತ್ತಾ, ನಿರಪರಾಧಿಯಾದ ನನ್ನನ್ನು ಇಷ್ಟು ನಿರ್ದಯನಾಗಿ ಬಿಟ್ಟು ಹೋಗಬಹುದೇ ಎಂದು ಗೋಳಾಡಿದಳು. ಅದಕ್ಕೆ ಕಾರಣವನ್ನು ಹೇಳುತ್ತೇನೆ ಬಾ ಎಂದು ಅವನು ಅವಳನ್ನು ಒಳಕ್ಕೆ ಕರೆದುಕೊಂಡು ಹೋಗಿ ತನ್ನ ನಿಜವಾದ ಪರಿಚಯವನ್ನು ಹೇಳಿ ತಾನು ನರಸಿಂಹರಾಜನ ಸಂಬಂಧದಲ್ಲಿ ಕೈಗೊಂಡಿದ್ದ ಪ್ರತಿಜ್ಞೆಯನ್ನು ತಿಳಿಸಿದನು. ಆಗ ಮದನಮಾಲೆಯು ತನ್ನ ಕಡೆಯ ವಂದಿಗಳನ್ನು ಕರೆದು, ನರಸಿಂಹರಾಜನು ನನ್ನ ಮನೆಗೆ ಬಂದಾಗ ನೀವು ಬಾಗಿಲಲ್ಲಿದ್ದು, ದೇವ, ನಿನ್ನ ಭಕ್ತನೂ ನಿನ್ನಲ್ಲಿ ಅನುರಕ್ತನೂ ಆದ ನರಸಿಂಹರಾಜನು ಬಂದಿದ್ದಾನೆ ಎಂದು ಹೇಳಿ ಒಳಕ್ಕೆ ಬಿಡಬೇಕು. ಒಳಗೆ ಯಾರಿದ್ದಾರೆ ಎಂದು ಅವನು ಕೇಳಿದರೆ ತಟ್ಟನೆ ವಿಕ್ರಮಾದಿತ್ಯ ರಾಜನಿದ್ದಾನೆ ಎಂದು ಹೇಳಬೇಕು ಎಂದು ಅಪ್ಪಣೆ ಮಾಡಿದಳು. ದಾನವು ಎಂದಿನಂತೆ ಲೆಕ್ಕವಿಲ್ಲದೆ ನಡೆಯುತ್ತಿತ್ತು. ಈ ದಾನಾತಿಶಯದ ವಿಚಾರವನ್ನು ಕೇಳಿ ಅದನ್ನು ನೋಡಲು ನರಸಿಂಹರಾಜನು ಬಂದನು. ದ್ವಾರಪಾಲಕರು ಅವನನ್ನು ತಡೆದರು. ವಂದಿಗಳು ಗಟ್ಟಿಯಾಗಿ, ದೇವ, ನಿನ್ನ ಭಕ್ತನೂ ಅನುರಕ್ತನೂ ಆದ ನರಸಿಂಹರಾಜನು ಬಂದಿದ್ದಾನೆ ಎಂದು ಉಚ್ಚ ಸ್ವರದಲ್ಲಿ ಕೂಗಿ ಹೇಳಿದರು. ಒಳಗೆ ಯಾರಿದ್ದಾರೆ ಎಂದು ಕೇಳಿ ವಿಕ್ರಮಾದಿತ್ಯ ರಾಜನಿದ್ದಾನೆ ಎಂದು ತಿಳಿದುಕೊಂಡು, ಆಹಾ, ಈ ದೊರೆಯು ತನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡನಲ್ಲವೇ, ಅವನು ಗಟ್ಟಿಗ, ನನ್ನನ್ನು ಈ ರೀತಿಯಲ್ಲಿ ಗೆದ್ದಿದ್ದಾನೆ ಎಂದುಕೊಂಡು ಒಳಕ್ಕೆ ಹೋದನು.
ಇಬ್ಬರೂ ಒಬ್ಬರನ್ನೊಬ್ಬರು ನೋಡಿ ಮುಗುಳನಗೆ ನಕ್ಕರು. ವಿಕ್ರಮಾದಿತ್ಯನು ಎದ್ದು ಅವನನ್ನು ಆಲಂಗಿಸಿದನು. ಎಲ್ಲರೂ ಕುಳಿತುಕೊಂಡು ಯೋಗಕ್ಷೇಮದ ಮಾತುಗಳನ್ನು ಆಡುತ್ತಿರಲು ಮಾತಿಗೆ ಮಾತು ಬಂದು ನರಸಿಂಹರಾಜನು, ಈ ಸ್ವರ್ಣಪುರುಷ ವಿಗ್ರಹಗಳು ಎಲ್ಲಿಂದ ಬಂದವು ಎಂದು ವಿಕ್ರಮಾದಿತ್ಯನನ್ನು ಕೇಳಿದನು. ಅವನು ಶ್ರಮಣನನ್ನು ಕೊಂದು ಆಕಾಶಗಮನವನ್ನು ಸಾಧಿಸಿ ಕುಬೇರನಿಂದ ಹೊರಪಡೆದದ್ದು, ಆ ಮೂಲಕ ಸ್ವರ್ಣ ವಿಗ್ರಹಗಳನ್ನು ಸಂಪಾದಿಸಿದ್ದು ಮುಂತಾದ ತನ್ನ ಅದ್ಭುತ ವೃತ್ತಾಂತವನ್ನೆಲ್ಲ ತಿಳಿಸಿದನು. ಆಗ ಅವನು ಆಕಾಶಗಾಮಿಯಾದ ಮಹಾಶಕ್ತಿವಂತನೆಂದು ಗೊತ್ತಾಗಿ ನರಸಿಂಹರಾಜನು ಅವನೊಡನೆ ಸ್ನೇಹ ಮಾಡಿಕೊಂಡು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಉಪಚರಿಸಿ ಗೌರವಿಸಿ ಕಳುಹಿಸಿಕೊಟ್ಟನು. ಮದನಮಾಲೆಯು ಅವನನ್ನು ಬಿಟ್ಟಿರಲಾರದೆ ತನ್ನ ಸರ್ವಸ್ವವನ್ನೂ ದಾನ ಮಾಡಿ ಅವನೊಡನೆ ಪಾಟಲಿಪುತ್ರಕ್ಕೆ ಹೊರಟು ಹೋಗಿ ಅಲ್ಲಿಯೇ ನೆಲೆಸಿದಳು. ಈ ಕಥೆಯನ್ನು ಹೇಳಿ ಮರುಭೂತಿಯು, ದೇವ, ಹೀಗೆ ಸೂಳೆಯರೂ ಕೂಡ ಉದಾರ ಸ್ವಭಾವದವರೂ ದೃಢಾನುರಾಗ ಉಳ್ಳವರೂ ಆಗಿರುತ್ತಾರೆ. ಇನ್ನು ಗರತಿಯರಾದ ಕುಲಸ್ತ್ರೀಯರ ವಿಚಾರವನ್ನು ಹೇಳತಕ್ಕದ್ದೇನಿದೆ ಎಂದನು. 5ನೆಯ ತರಂಗ. ಆಗ ಹರಿಶಿಖನು, ಒಳ್ಳೆಯ ಹೆಂಗಸರು ಗಂಡನನ್ನು ಬಿಟ್ಟು ಅನ್ಯರನ್ನು ಯೋಚಿಸುವುದಿಲ್ಲ ಎಂಬುದು ಸತ್ಯ ಎಂದು ಈ ಕಥೆಯನ್ನು ಹೇಳಿದನು. ಗುಣವರೆ ರೂಪಶಿಖೆಯರ ಕಥೆ. ವರ್ಧಮಾನಪುರದಲ್ಲಿ ವೀರಭುಜನೆಂಬ ರಾಜನಿದ್ದನು. ಅವನಿಗೆ 100 ಹೆಂಡಿರಿದ್ದರು. ಅವರಲ್ಲಿ ಗುಣವರೆ ಎಂಬವಳು ಪ್ರಾಣಕ್ಕಿಂತ ಹೆಚ್ಚು ಪ್ರಿಯಳಾಗಿದ್ದಳು. ಆದರೆ ಅವರಾರಲ್ಲಿಯೂ ಮಕ್ಕಳಾಗಲಿಲ್ಲ. ಆದ್ದರಿಂದ ಅವನು ಶುಕ್ರವರ್ಧನನೆಂಬ ವೈದ್ಯನನ್ನು ಕರೆದು ಅವರ ಬಂಜೆತನಕ್ಕೆ ಔಷಧವಿದೆಯೇ ಎಂದು ಕೇಳಿದನು. ಅವನು ಒಂದು ಕಾಡು ಮೇಕೆಯನ್ನು ತರಿಸಿಕೊಟ್ಟರೆ ಅದಕ್ಕೆ ಔಷಧ ಮಾಡಿಕೊಡುವುದಾಗಿ ಹೇಳಿದನು. ರಾಜನು ಅದನ್ನು ತರಿಸಲು ವೈದ್ಯನು ಅದರ ಮಾಂಸದಿಂದ ಅರಮನೆಯ ಪಾಕಶಾಲೆಯಲ್ಲಿ ರಸವನ್ನು ಮಾಡಿಸಿ ಎಲ್ಲ ರಾಣಿಯರನ್ನೂ ಒಂದೆಡೆಗೆ ಬರುವಂತೆ ಹೇಳಿದನು. ಎಲ್ಲರೂ ಬಂದರು. ಆದರೆ ಗುಣವರೆಯು ದೇವತಾರ್ಚನೆ ಮಾಡುತ್ತಿದ್ದ ರಾಜನ ಹತ್ತಿರ ಇದ್ದು ಬಿಟ್ಟಳು. ಅವಳೊಬ್ಬಳು ಬರಲಿಲ್ಲ. ಅದು ತಿಳಿಯದೆ ವೈದ್ಯನು ಆ ರಸಕ್ಕೆ ಒಂದು ಚೂರ್ಣ ಬೆರೆಸಿ ಅದನ್ನು ಎಲ್ಲರಿಗೂ ಕುಡಿಯಲು ಪೂರ್ತಿಯಾಗಿ ಹಂಚಿಕೊಟ್ಟು ಬಿಟ್ಟನು. ಆಮೇಲೆ ರಾಜನೂ ಗುಣವರೆಯೂ ಬಂದರು. ರಾಜನು, ಏನಯ್ಯ, ಇವಳಿಗೇ ಔಷಧವನ್ನಿಡಲಿಲ್ಲವೇ? ಮುಖ್ಯವಾಗಿ ಇವಳಿಗೋಸ್ಕರವೇ ಅದನ್ನು ಮಾಡಿಸಿದ್ದು ಎಂದು ಅಡಿಗೆಯವರನ್ನು ಕರೆಸಿ, ಆ ಮಾಂಸದಲ್ಲಿ ಏನೂ ಮಿಕ್ಕಿರಲಿಲ್ಲವೇ ಎಂದು ವಿಚಾರ ಮಾಡಿದನು. ಅವರು, ಕೋಡುಗಳು ಮಾತ್ರ ಉಳಿದಿವೆ ಎಂದು ತಿಳಿಸಿದರು. ವೈದ್ಯನು, ಕೊಂಬಿನ ಒಳಮಾಂಸದಿಂದ ಇನ್ನೂ ಉತ್ತಮವಾದ ರಸವೇ ಆಗುತ್ತದೆ ಎಂದು ಅದರ ರಸಕ್ಕೆ ಚೂರ್ಣ ಹಾಕಿ ಗುಣವರೆಗೆ ಕೊಟ್ಟನು. ಎಲ್ಲರಿಗೂ ಒಂದೊಂದು ಗಂಡು ಮಗುವಾಯಿತು. ಗುಣವರೆಯಲ್ಲಿ ಹುಟ್ಟಿದ ಮಗುವು ಸರ್ವೋತ್ಕೃಷ್ಟವಾಗಿತ್ತು. ಅದಕ್ಕೆ ರಾಜನು ಶೃಂಗಭುಜನೆಂದು ಹೆಸರಿಟ್ಟನು. ಅದು ಬೆಳೆಯುತ್ತಾ ರೂಪಿನಲ್ಲಿ ಹೇಗೋ ಗುಣದಲ್ಲಿಯೂ ಹಾಗೆ ಮಿಕ್ಕೆಲ್ಲಾ ಮಕ್ಕಳನ್ನೂ ಮೀರಿಸಿತು. ಅದನ್ನು ಕಂಡು ಗುಣವರೆಯ ಮೇಲೆ ಮಿಕ್ಕೆಲ್ಲರಿಗೂ ಹೊಟ್ಟೆಯ ಕಿಚ್ಚು ಹುಟ್ಟಿತು. ಅವರಲ್ಲಿ ಆಯಶೋಲೇಖೆ ಎಂಬವಳು ಮಿಕ್ಕೆಲ್ಲರನ್ನೂ ಸೇರಿಸಿ ಮಾತನಾಡಿ ಒಂದು ಹೂಟವನ್ನು ಹೂಡಿದಳು. ಅದರಂತೆ ಅವರೆಲ್ಲರೂ ರಾಜನು ತಮ್ಮ ತಮ್ಮನ್ನು ಕಂಡಾಗ ಗುಣವರೆಯು ಸುರಕ್ಷಿತನೆಂಬ ಅಂತಃಪುರದ ಮುಖ್ಯಾಧಿಕಾರಿಯಲ್ಲಿ ಆಸಕ್ತಳಾಗಿದ್ದಳೆಂದು ದೂರಿದರು. ರಾಜನು ವಿವೇಕಿಯಾದ್ದರಿಂದ ಕ್ರೋಧ ಪರವಶನಾಗದೆ ಇದರ ನಿಜಸ್ಥಿತಿಯನ್ನು ಅರಿತೇ ಮುಂದುವರಿಯಬೇಕೆಂದು ನಿರ್ಧರಿಸಿದನು. ಆಮೇಲೆ ಆ ಸುರಕ್ಷಿತನನ್ನು ಕರೆದು ಅವನ ಮೇಲೆ ಕೋಪಗೊಂಡು, ನೀನು ಬ್ರಹ್ಮಹತ್ಯೆ ಮಾಡಿದಂತೆ ನನಗೆ ತಿಳಿದು ಬಂದಿದೆ, ಆದ್ದರಿಂದ ತೀರ್ಥಯಾತ್ರೆ ಮಾಡಿಕೊಂಡು ಬಾ ಎಂದು ಆಜ್ಞೆ ಮಾಡಿದನು. ಅವನು, ನಾನೆಂದು ಬ್ರಹ್ಮಹತ್ಯೆ ಮಾಡಿದೆ ಎಂದು ಗೊಣಗಲು ರಾಜನು, ಧೃಷ್ಟನಾಗಿ ಮಾತನಾಡಬೇಡ, ಕಾಶ್ಮೀರಕ್ಕೆ ಹೋಗಿ ವಿಜಯಕ್ಷೇತ್ರ, ನಂದಿಕ್ಷೇತ್ರ, ವಾರಾಹ ಕ್ಷೇತ್ರ ಮುಂತಾದವುಗಳನ್ನು ದರ್ಶನ ಮಾಡಿ ವಿತಸ್ತೆಯಲ್ಲಿ ಸ್ನಾನ ಮಾಡಿ ಬಾ, ಅಲ್ಲಿಯವರೆಗೆ ನನ್ನ ಮುಖವನ್ನು ನೋಡಬೇಡ ಎಂದು ಉಪಾಯವಾಗಿ ದೂರದೇಶಕ್ಕೆ ಕಳುಹಿಸಿಬಿಟ್ಟನು. ಆಮೇಲೆ ಗುಣವರಿಯನ್ನು ಕಂಡು ಚಿಂತಾಸಕ್ತನಾಗಿದ್ದಂತೆ, ಇಂದು ಒಬ್ಬ ಜ್ಞಾನಿಯು ಬಂದು ಕೆಲವು ಕಾಲ ನಿನ್ನನ್ನು ನೆಲಮಾಳಿಗೆಯಲ್ಲಿಟ್ಟು ನಾನು ಬ್ರಹ್ಮಚಾರಿಯಾಗಿರಬೇಕೆಂದೂ, ಇಲ್ಲದಿದ್ದರೆ ನನಗೆ ರಾಜ್ಯವು ಕೈಬಿಟ್ಟು ಹೋಗಿ ನಿನಗೆ ಮೃತ್ಯು ಸಂಭವಿಸುವುದೆಂದೂ ಹೇಳಿದನು. ಅದರಿಂದ ತುಂಬ ವ್ಯಥೆಯಾಗಿದೆ ಎಂದು ಹೇಳಿದನು. ಅವಳು,
ಭಯದಿಂದಲೂ ಪ್ರೀತಿಯಿಂದಲೂ ದಿಕ್ಕು ತೋರದವಳಂತಾಗಿ, ಆರ್ಯಪುತ್ರ, ಹಾಗಿದ್ದರೆ ಹಿಂದೆ ಏಕೆ ನನ್ನನ್ನು ನೆಲಮಾಳಿಗೆಯಲ್ಲಿ ಇರಿಸಬಾರದು? ನನ್ನ ಪ್ರಾಣ ಹೋದರೆ ಚಿಂತೆ ಇಲ್ಲ, ಅದು ನನಗೆ ಹಿತವೇ. ನಿನಗೆ ಕಷ್ಟ ಪ್ರಾಪ್ತಿಯಾಗದಿರಲಿ ಎಂದು ಕಣ್ಣೀರಿಡುತ್ತಾ ಹೇಳಿದಳು. ಅವನು ಇವಳಲ್ಲಿ ಏನು ದೋಷವೂ ಕಾಣುವುದಿಲ್ಲ, ಸುರಕ್ಷಿತನಲ್ಲಿಯೂ ಅಷ್ಟೇ. ಅವನ ಮುಖದ ಕಳೆ ಕುಂದಿರಲಿಲ್ಲ, ಅವನಲ್ಲಿ ಯಾವ ಅಂಜಿಕೆಯೂ ಇದ್ದಂತೆ ಕಾಣಲಿಲ್ಲ. ಆದರೂ ಇದನ್ನು ನಿಶ್ಚಯ ಮಾಡಿಕೊಳ್ಳಬೇಕಾಗಿದೆ ಎಂದುಕೊಂಡು ಅವಳ ಅಂತಃಪುರದಲ್ಲಿಯೇ ನೆಲಮಾಳಿಗೆ ಮಾಡಿಸಿ ಅಲ್ಲಿ ಅವಳನ್ನು ಇರಿಸಿದನು. ಶೃಂಗಭುಜನಿಗೂ ಅವಳಿಗೆ ಹೇಳಿದ ಕಾರಣವನ್ನೇ ಹೇಳಿ ಸಮಾಧಾನ ಮಾಡಿದನು. ಆಗ ಅಯಶೋಲೇಖೆಯು ನಿರ್ವಾಸಭುಜನೆಂಬ ತನ್ನ ಮಗನನ್ನು ಕರೆದು, ದೊರೆಯು ಗುಣವರೆಯನ್ನು ನಮ್ಮಿಂದ ದೂರ ಮಾಡಿ ನೆಲಮಾಳಿಗೆಯಲ್ಲಿ ಇಟ್ಟನು. ಅವಳ ಮಗನನ್ನು ದೇಶ ಬಿಟ್ಟು ಓಡಿಸಿದರೆ ಸುಖವಾಗಿರಬಹುದು. ಆದ್ದರಿಂದ ಅವನನ್ನು ಇಲ್ಲಿಂದ ಬೇಗ ತೊಲಗಿಸುವುದು ಹೇಗೆ ಎಂದು ನಿನ್ನ ಅಣ್ಣ ತಮ್ಮಂದಿರೊಡನೆ ಯೋಚಿಸುತ್ತಿರು ಎಂದು ಹೇಳಿಕೊಟ್ಟಳು. ಹೀಗಿರಲು ಒಂದು ದಿನ ಅವರು ಬಾಣಪ್ರಯೋಗವನ್ನು ಅಭ್ಯಾಸ ಮಾಡುತ್ತಿರುವಾಗ ಅರಮನೆಯ ಮೇಲೆ ಒಂದು ದೊಡ್ಡ ಬಕಪಕ್ಷಿಯನ್ನು ಕಂಡರು. ವಿಚಿತ್ರವಾದ ಆ ಪಕ್ಷಿಯನ್ನು ನೋಡಿ ಎಲ್ಲರೂ ವಿಸ್ಮಯಗೊಂಡಿರಲು ಆ ದಾರಿಯಲ್ಲಿ ಹೋಗುತ್ತಿದ್ದ ಜ್ಞಾನಿಯಾದ ಕ್ಷಪಣಕನೊಬ್ಬನು, ಅಯ್ಯ ರಾಜಪುತ್ರರಿರ, ಅದು ಬಕರೂಪಿನ ರಾಕ್ಷಸ. ಅಗ್ನಿಶಿಖನೆಂಬ ಆ ರಾಕ್ಷಸನು ಊರುಗಳನ್ನು ಹಾಳು ಮಾಡುತ್ತಾ ಅಲೆಯುತ್ತಿರುತ್ತಾನೆ. ಅವನನ್ನು ಬಾಣದಿಂದ ಹೊಡೆದು ಕೊಲ್ಲಿ ಎಂದನು. 99 ಜನವೂ ಹೊಡೆದರು, ಯಾರ ಬಾಣವೂ ಅದಕ್ಕೆ ತಾಕಲಿಲ್ಲ. ಆಗ ಆ ನಗ್ನ ಕ್ಷಪಣಕನು, ನಿಮ್ಮ ತಮ್ಮ ಶೃಂಗಭುಜನು ಹೊಡೆಯಲಿ, ಅವನ ಕೈಯಲ್ಲಾಗುತ್ತದೆ ಎಂದನು. ಆಗ ನಿರ್ವಾಸಭುಜನು ತಾನು ಕಾಯುತ್ತಿದ್ದ ಅವಕಾಶವು ದೊರೆಯಿತೆಂದು ಉತ್ಸಾಹಗೊಂಡು, ತಂದೆಯ ಬಿಲ್ಲು ಬಾಣಗಳನ್ನು ತಂದುಕೊಡೋಣ, ಚಿನ್ನದ ಬಾಣ ತಗುಲಿ ಅದರೊಡನೆ ಹಕ್ಕಿಯು ಹಾರಿ ಹೋದರೆ ಅದನ್ನು ಹುಡುಕಿಕೊಂಡು ಬರುವುದಕ್ಕೆ ಅವನು ಅದರ ಹಿಂದೆ ಹೋಗುತ್ತಾನೆ, ಅಲ್ಲಿ ಇಲ್ಲಿ ಅಲೆದು ಅತ್ತಿಯ ಕಾಯಾಗಿ ಬರುತ್ತಾನೆ ಎಂದು ಯೋಚಿಸಿ ಅವನ್ನು ತಂದುಕೊಟ್ಟನು. ಶೃಂಗಭುಜನು ಬಾಣ ಬಿಟ್ಟನು, ಅದು ನಾಟಿ ಹಕ್ಕಿಯು ಬಾಣಸಹಿತವಾಗಿ ಹಾರಿಹೋಯಿತು. ಆಗ ಅವನ ಅಣ್ಣಂದಿರೆಲ್ಲರೂ, ಆ ಚಿನ್ನದ ಬಾಣನನ್ನು ತಂದುಕೊಡು, ಅದು ತಂದೆಯದು, ಅದು ಸಿಕ್ಕದಿದ್ದರೆ ಅವನು ನಮ್ಮನ್ನು ಮನೆ ಬಿಟ್ಟು ಓಡಿಸುತ್ತಾನೆ ಎಂದು ಹಠ ಹಿಡಿದರು. ಅವನು ಆಗಲಿ ಎಂದು ಹಕ್ಕಿ ಹಾರಿ ಹೋದ ದಿಕ್ಕಿನಲ್ಲಿ ರಕ್ತದ ತೊಟ್ಟು ಹಿಡಿದು ಅದನ್ನು ಅರಸಿಕೊಂಡು ಬಹುದೂರ ಹೋಗಿ ಒಂದು ಅಡವಿಗೆ ಬಂದನು. ಅದರೊಳಗೆ ಒಂದು ದೊಡ್ಡ ಊರಿತ್ತು. ಆ ಊರಿನ ಉದ್ಯಾನದಲ್ಲಿ ಒಂದು ಮರದ ಕೆಳಗೆ ವಿಶ್ರಾಂತಿಗಾಗಿ ಕುಳಿತಿರಲು ಒಬ್ಬ ಸುಂದರಿಯಾದ ಯುವತಿಯು ಬಂದಳು. ಅವಳು ಯಾರು ಏನು ಎಂದು ಕೇಳಲು ಅವಳು ಕತ್ತು ಬಗ್ಗಿಸಿಕೊಂಡು, ಇದು ಧೂಮಪುರ, ಇಲ್ಲಿ ಅಗ್ನಿಶಿಖನೆಂಬ ರಾಕ್ಷಸನಿದ್ದಾನೆ, ನಾನು ಅವನ ಮಗಳು, ರೂಪಶಿಖೆ ಎಂಬುದು ನನ್ನ ಹೆಸರು, ನೀನು ಯಾರು, ಇಲ್ಲಿಗೆ ಏಕೆ ಬಂದಿದ್ದೀಯೇ ಎಂದಳು. ಅವನು ತನ್ನ ವೃತ್ತಾಂತವನ್ನು ತಿಳಿಸಿದನು. ಅವಳು, ನಿನ್ನಂಥ ಸುಂದರನಾದ ಬಿಲ್ಗಾರನು 3 ಲೋಕದಲ್ಲಿಯೂ ಇಲ್ಲ, ನಿನ್ನ ಬಾಣವನ್ನು ನಾನು ಆಟಕ್ಕೆಂದು ತೆಗೆದಿಟ್ಟುಕೊಂಡಿದ್ದೇನೆ. ವಿಶಲ್ಯಕರಣಿ ಮುಂತಾದ ಮೂಲಿಕೆಗಳಿಂದ ಮಹಾದಂಷ್ಟ್ರ ಮಂತ್ರಿಯು ಅವನ ಗಾಯವನ್ನು ಕೂಡಲೇ ವಾಸಿ ಮಾಡಿದನು. ನೀನು ನನ್ನ ಹೃದಯವನ್ನು ಸೂರೆಗೊಂಡಿದ್ದೀಯೇ, ಆದ್ದರಿಂದ ತಂದೆಗೆ ತಿಳಿಸಿ ಬಂದು ನಿನ್ನನ್ನು ಅವನ ಹತ್ತಿರಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ತಂದೆಯ ಹತ್ತಿರಕ್ಕೆ ಹೋಗಿ, ಅಪ್ಪ, ಶೃಂಗಭುಜನೆಂಬ ಯಾವನೋ ಒಬ್ಬ ರಾಜಪುತ್ರನು ಇಲ್ಲಿಗೆ ಬಂದಿದ್ದಾನೆ. ರೂಪ, ಕುಲ, ಶೀಲ, ವಯಸ್ಸು, ಗುಣ ಎಲ್ಲವುಗಳಲ್ಲಿಯೂ ಅವನನ್ನು ಬಿಟ್ಟರೆ ಇನ್ನು ಇಲ್ಲ. ಅವನು ನಿಜವಾಗಿ ದೇವಾಂಶ ಪುರುಷ, ಮನುಷ್ಯನಲ್ಲ. ಅವನು ನನ್ನ ಗಂಡನಾಗದಿದ್ದರೆ ನಾನು ಪ್ರಾಣ ಬಿಡುವುದೇ ಸರಿ ಎಂದಳು. ರಾಕ್ಷಸನು, ಮಗಳೇ, ಮನುಷ್ಯರು ನಮಗೆ ಆಹಾರ, ಹಾಗೂ ನೀನು ಹಠ ಮಾಡುವುದಾದರೆ ಅವನನ್ನು ಇಲ್ಲಿ ಕರೆದುಕೊಂಡು ಬಾ, ನೋಡೋಣ ಎಂದನು. ಅವಳು ಕರೆದುಕೊಂಡು ಹೋದಳು. ರಾಕ್ಷಸನು, ಅಯ್ಯ ರಾಜಪುತ್ರ, ನಾನು ಹೇಳಿದ್ದನ್ನೆಲ್ಲ ಚಾಚೂ ತಪ್ಪದೆ ಮಾಡಿದರೆ ಈ ರೂಪಶಿಖೆಯನ್ನು ನಿನಗೆ ಕೊಡುತ್ತೇನೆ ಎಂದನು. ಶೃಂಗಭುಜನು ನಮ್ರನಾಗಿ, ಆಗಲಿ, ನಿನ್ನ ಆಜ್ಞೆಯನ್ನು ಪರಿಪಾಲಿಸುತ್ತೇನೆ ಎಂದನು. ರಾಕ್ಷಸನು, ಹಾಗಾದರೆ ಸ್ನಾನ ಮಾಡಿಕೊಂಡು ಬಾ ಎಂದು ಹೇಳಿ ಅವಳಿಗೆ, ನಿನ್ನ ತಂಗಿಯರನ್ನೆಲ್ಲ ಕರೆದುಕೊಂಡು ಬಾ,
ಎಂದು ಹೇಳಿ ಇಬ್ಬರನ್ನು ಕಳುಹಿಸಿದನು. ಅವಳು ಹೋಗುತ್ತಾ, ಆರ್ಯಪುತ್ರ, ನನಗೆ 100 ಜನ ತಂಗಿಯರಿದ್ದಾರೆ. ನಾವೆಲ್ಲರೂ ಒಬ್ಬರಂತೆ ಒಬ್ಬರು ಇದ್ದೇವೆ. ಎಲ್ಲರ ಉಡುಗೆ ತೊಡುಗೆಗಳೂ ಒಂದೇ ಥರದವು. ಎಲ್ಲರ ಕತ್ತಿನಲ್ಲಿಯೂ ಒಂದೇ ವಿಧವಾದ ಹಾರವಿರುತ್ತದೆ. ನಿನ್ನನ್ನು ಭ್ರಮೆಗೊಳಿಸುವುದಕ್ಕಾಗಿ ತಂದೆಯು ನಮ್ಮೆಲ್ಲರನ್ನೂ ಸೇರಿಸಲಿದ್ದಾನೆ. ಇದರಲ್ಲಿ ನಿನಗೆ ಬೇಕಾದವಳನ್ನು ಆರಿಸಿಕೋ ಎನ್ನುತ್ತಾನೆ. ಆಗ ನಾನು ನನ್ನ ಹಾರವನ್ನು ತೆಗೆದು ಮುಡಿಯಲ್ಲಿ ಕಟ್ಟಿಕೊಂಡಿರುತ್ತೇನೆ. ಆ ಗುರುತಿನಿಂದ ಮಾಲೆಯನ್ನು ನನ್ನ ಕೊರಳಿಗೆ ಹಾಕು. ನಮ್ಮ ತಂದೆ ಆಳಿಗೆ ಆಕಾರವೇ ಹೊರತು ಬುದ್ಧಿ ಸೂಕ್ಷ್ಮವಿಲ್ಲ. ಮುಂದೆಯೂ ನಿನ್ನನ್ನು ಮೋಸಗೊಳಿಸುವುದಕ್ಕಾಗಿ ಏನೇನೋ ಹೇಳಬಹುದು. ಅದಕ್ಕೆಲ್ಲ ಆಗಲಿಯನ್ನು ನಾನು ಅದನ್ನು ಸಾಧಿಸುವ ದಾರಿಯನ್ನು ಹೇಳಿಕೊಡುತ್ತೇನೆ ಎಂದು ತಂಗಿಯರು ಇದ್ದೆಡೆಗೆ ಹೋದಳು. ಅವಳು ಹೇಳಿದಂತೆಯೇ ಅವಳ ಗುರುತನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡಿದ್ದು ಅವಳ ಕತ್ತಿಗೆ ಮಾಲೆ ಹಾಕಿದನು. ರಾಕ್ಷಸನು, ನಾಳೆ ಬೆಳಗ್ಗೆ ನಿಮಗೆ ಮದುವೆ ಮಾಡಿಸುತ್ತೇನೆ ಎಂದು ಹುಡುಗಿಯರನ್ನೆಲ್ಲ ಕಳುಹಿಸಿ ಶೃಂಗಭುಜನಿಗೆ ಈಗ ಒಂದು ಜೊತೆ ಎತ್ತುಗಳನ್ನು ಕಟ್ಟಿಕೊಂಡು ಹೋಗಿ ಊರ ಹೊರಗೆ ಹೊಲದಲ್ಲಿ ರಾಶಿ ಹಾಕಿರುವ ಎಳ್ಳನ್ನು ಅಲ್ಲಿ ಬಿತ್ತಿ ಬಾ ಎಂದನು. ಅವನು ಆಗಲಿ ಎಂದು ಹೇಳಿ ರೂಪಶಿಖೆಯ ಹತ್ತಿರಕ್ಕೆ ಬಂದು ಅದನ್ನು ತಿಳಿಸಿದನು. ಅವಳು, ಆರ್ಯಪುತ್ರ, ಇದಕ್ಕೆ ಯೋಚನೆ ಮಾಡಬೇಡ, ನಾನು ಮಾಡಿಕೊಡುತ್ತೇನೆ, ಹೋಗು ಎಂದು ಕಳುಹಿಸಿದಳು. ಅವನು ಬಂದು ಉಳುವುದಕ್ಕೆ ಮೊದಲು ಮಾಡುವಷ್ಟರಲ್ಲಿಯೇ ನೆಲವೆಲ್ಲವೂ ಉತ್ತು ಬಿತ್ತಿ ಆಗಿ ಹೋಯಿತು. ಅದನ್ನು ರಾಕ್ಷಸನಿಗೆ ತಿಳಿಸಲು ಅವನು ಎಳ್ಳನ್ನು ಬಿತ್ತಿ ಆಗಬೇಕಾದದ್ದೇನೂ ಇಲ್ಲ, ಅದನ್ನೆಲ್ಲ ಆರಿಸಿ ರಾಶಿ ಮಾಡು ಎಂದನು. ರೂಪಶಿಖೆಯು ಲೆಕ್ಕವಿಲ್ಲದಷ್ಟು ಇರುವೆಗಳನ್ನು ಸೃಷ್ಟಿ ಮಾಡಿ ಅವುಗಳ ಮೂಲಕ ಎಳ್ಳು ಕಾಳುಗಳನ್ನೆಲ್ಲ ರಾಶಿ ಮಾಡಿಸಿದಳು. ರಾಶಿ ಮಾಡಿ ಆಯಿತೆಂದು ರಾಕ್ಷಸನಿಗೆ ತಿಳಿಸಲು ಅವನು, ಇಲ್ಲಿಂದ ದಕ್ಷಿಣಕ್ಕೆ 2 ಯೋಜನ ಹೋದರೆ ಅಲ್ಲಿ ಕಾಡಿನೊಳಗೆ ಒಂದು ಪಾಳು ಶಿವ ದೇವಾಲಯ ಸಿಕ್ಕುತ್ತದೆ. ಅದರಲ್ಲಿ ಧೂಮಶಿಖನೆಂಬ ನನ್ನ ತಮ್ಮನಿದ್ದಾನೆ. ನಾಳೆ ಬೆಳಗ್ಗೆ ರೂಪಶಿಖೆಯ ಮದುವೆಯಾಗುತ್ತದೆ. ಅದಕ್ಕೆ ಬರಬೇಕೆಂದು ಅಗ್ನಿಶಿಖನು ಹೇಳಿ ಕಳುಹಿಸಿದ್ದಾನೆ ಎಂದು ಹೇಳಿ ಬಾ ಎಂದು ಕಳುಹಿಸಿದನು. ರೂಪಶಿಖೆಗೆ ಇದನ್ನು ತಿಳಿಸಲು ಅವಳು ಮೃತ್ತಿಕೆ, ನೀರು, ಮುಳ್ಳು, ಬೆಂಕಿ ಇವುಗಳನ್ನೂ ತನ್ನ ಕುದುರೆಯನ್ನೂ ಕೊಟ್ಟು, ಈ ಕುದುರೆಯ ಮೇಲೆ ಹೋಗಿ ಧೂಮಶಿಖನನ್ನು ಕರೆದು ಬೇಗ ಬಂದು ಬಿಡು. ಅವನು ನಿನ್ನನ್ನು ಹಿಂಬಾಲಿಸಿದರೆ ಅವನ ದಾರಿಯಲ್ಲಿ ಈ ಮಣ್ಣನ್ನು ಎಸೆ. ಆಗಲೂ ಬಂದರೆ ಈ ನೀರನ್ನು ಹಾಕು. ಆಗಲೂ ಬಂದರೆ ಈ ಮುಳ್ಳನ್ನು ಹಾಕು. ಆಗಲೂ ಬಂದರೆ ಈ ಬೆಂಕಿಯನ್ನು ಹಾಕು ಎಂದು ಹೇಳಿ ಕಳುಹಿಸಿದಳು. ಅವನು ಅದರಂತೆಯೇ ಆ ದೇವಾಲಯಕ್ಕೆ ಹೋದನು. ಅಲ್ಲಿ ಮಧ್ಯೆ ವಿಶ್ವೇಶ್ವರನೂ, ಎಡಕ್ಕೆ ಗೌರಿಯೂ, ಬಲಕ್ಕೆ ವಿನಾಯಕನೂ ಇದ್ದುವು. ಅವಕ್ಕೆ ನಮಸ್ಕರಿಸಿ ಧೂಮಶಿಖನಿಗೆ ಹೇಳಬೇಕಾದ್ದನ್ನು ಕೂಗಿ ಹೇಳಿ ಕುದುರೆಯನ್ನು ಹಿಂದಕ್ಕೆ ದೌಡು ಬಿಟ್ಟನು. ಮರುಕ್ಷಣದಲ್ಲಿ ಧೂಮಶಿಖನು ಅವನನ್ನು ಹಿಂಬಾಲಿಸುತ್ತಿದ್ದದ್ದು ಕಂಡಿತು. ಅದನ್ನು ನೋಡಿ ಶೃಂಗಭುಜನು ಮೃತ್ತಿಕೆಯನ್ನು ಎಸೆದನು. ಅದು ದೊಡ್ಡ ಪರ್ವತವಾಯಿತು. ರಾಕ್ಷಸನು ಅದನ್ನು ದಾಟಿಕೊಂಡು ಬಂದನು. ಆಗ ರಾಜಪುತ್ರನು ನೀರನ್ನು ಎರಚಿದನು. ಅದು ಒಂದು ನದಿಯಾಯಿತು. ರಾಕ್ಷಸನು ಅದನ್ನು ಈಜಿಕೊಂಡು ಬಂದನು. ಆಗ ರಾಜಪುತ್ರನು ಮುಳ್ಳನ್ನು ಎಸೆದನು. ಅದು ಒಂದು ದೊಡ್ಡ ಕಾಡಾಯಿತು. ರಾಕ್ಷಸನು ಅದನ್ನು ಹಾಯ್ದುಕೊಂಡು ಬಂದನು. ಆಗ ರಾಜಪುತ್ರನು ಬೆಂಕಿಯನ್ನು ಎಸೆದನು. ಅದು ಖಾಂಡವ ದಹನದಂತೆ ಉರಿಯುವುದಕ್ಕೆ ಮೊದಲಾಯಿತು. ಧೂಮಶಿಖನು ಅದನ್ನು ಕಂಡು ಹೆದರಿ ಹಿಂದಕ್ಕೆ ಹೊರಟು ಹೋದನು. ಆಮೇಲೆ ರಾಜಪುತ್ರನು ಧೂಮಪುರಕ್ಕೆ ಬಂದು ರೂಪಶಿಖೆಗೆ ಕುದುರೆಯನ್ನು ಕೊಟ್ಟು ಧೂಮಶಿಖನನ್ನು ಕರೆದು ಬಂದೆ ಎಂದು ರಾಕ್ಷಸನಿಗೆ ಹೇಳಿದನು. ಅವನಿಗೆ ಆಶ್ಚರ್ಯವಾಯಿತು. ನನ್ನ ತಮ್ಮ ಇವನನ್ನು ತಿನ್ನಲಾರದೆ ಹೋದನೇ? ಇವನು ಮನುಷ್ಯನಾಗಿರಲಾರ, ಯಾರೋ ದೇವತೆಯಾಗಿರಬೇಕು. ಹಾಗಿದ್ದರೆ ನನ್ನ ಮಗಳಿಗೆ ತಕ್ಕ ವರನೇಯೇ ಎಂದುಕೊಂಡು ಅವನನ್ನು ರೂಪಶಿಖೆಯ ಹತ್ತಿರಕ್ಕೆ ಕಳುಹಿಸಿದನು. ಮರುದಿನ ಅವರಿಗೆ ಅಗ್ನಿಸಾಕ್ಷಿಕವಾಗಿ ಮದುವೆಯಾಯಿತು. ರಾಜಹಂಸವು ಕೆಸರಲ್ಲಿ ಹುಟ್ಟಿದ ಕಮಲವನ್ನು ಒಡಗೂಡಿದಂತೆ ಆಯಿತು. ಅವನು ಅವಳೊಡನೆ ಕೆಲವು ದಿನ ಇದ್ದು ಒಂದು ದಿನ ತಮ್ಮೂರಾದ ವರ್ಧಮಾನಪುರಕ್ಕೆ ಹೋಗೋಣವೆಂದು ಹೇಳಲು ಅವಳು, ಇದನ್ನು ನಮ್ಮ ತಂದೆಗೆ ತಿಳಿಸಬಾರದು, ಅವನು ನನ್ನನ್ನು ಕಳುಹಿಸುವುದಿಲ್ಲ, ಆದ್ದರಿಂದ ಅವನಿಗೆ ತಿಳಿಯದ ಹಾಗೆ ಹೋಗೋಣ, ಅಟ್ಟಿಸಿಕೊಂಡು ಬಂದರೆ ಅವನ ಬುದ್ಧಿಗೆ ಮಂಕು ಕವಿಯುವಂತೆ ಮಾಡುತ್ತೇನೆ ಎಂದಳು. ಮರುದಿನ ಅನರ್ಘ್ಯ ರತ್ನಾಭರಣಗಳಿಂದ ತುಂಬಿದ ಒಂದು ಕೈಪೆಟ್ಟಿಗೆಯನ್ನೂ ಆ ಚಿನ್ನದ ಬಾಣವನ್ನೂ ತೆಗೆದುಕೊಂಡು
ಅವಳು ಶೃಂಗಭುಜನೊಡನೆ ಯಾರಿಗೂ ತಿಳಿಯದಂತೆ ವರ್ಧಮಾನಪುರದ ಕಡೆಗೆ ಹೊರಟಳು. ರಾಕ್ಷಸನಿಗೆ ಇದು ತಿಳಿದ ಕೂಡಲೇ ಅವನು ರೋಷದಿಂದ ಆಕಾಶ ಮಾರ್ಗವಾಗಿ ಅಟ್ಟಿಸಿಕೊಂಡು ಬಂದನು. ಅವನು ಬರುವ ರಭಸದಿಂದ ಉಂಟಾದ ಧ್ವನಿಯಿಂದಲೇ ಊಹಿಸಿ ರೂಪಶಿಖೆಯು ಗಂಡನನ್ನೂ ಕುದುರೆಯನ್ನೂ ಅದೃಶ್ಯವಾಗುವಂತೆ ವಿದ್ಯೆಯಿಂದ ಮುಚ್ಚಿದಳು. ತಾನು ಕುದುರೆಯಿಂದ ಇಳಿದು ಒಬ್ಬ ಗಂಡಸಾಗಿ ಅಲ್ಲಿ ಮರ ಕಡಿಯುತ್ತಿದ್ದ ಯಾವನೋ ಒಬ್ಬನಿಂದ ಕೊಡಲಿ ತೆಗೆದುಕೊಂಡು ಮರ ಕಡಿಯುತ್ತಾ ನಿಂತಳು. ರಾಕ್ಷಸನು ಅವಳನ್ನು ನೋಡಿ ಆಕಾಶದಿಂದ ಇಳಿದು, ಈ ಮಾರ್ಗವಾಗಿ ಒಬ್ಬ ಗಂಡಸೂ ಒಬ್ಬ ಹೆಂಗಸೂ ಹೋದರೇ ಎಂದು ಕೇಳಿದನು. ಅವಳು, ನಮ್ಮ ರಾಕ್ಷಸಾಧಿಪತಿಯಾದ ಅಗ್ನಿಶಿಖನು ಸತ್ತು ಹೋದನು. ಅವನ ದಹನಕ್ಕಾಗಿ ಸೌದೆ ಕಡಿಯುತ್ತಿದ್ದೇನೆ. ನಾವು ಯಾರನ್ನೂ ನೋಡಲಿಲ್ಲ ಎಂದಳು. ರಾಕ್ಷಸನು ಅದನ್ನು ಕೇಳಿ, ಅಯ್ಯೋ, ನಾನು ಸತ್ತು ಹೋದೆನೇ, ಇನ್ನು ಆ ಮಗಳನ್ನು ಕಟ್ಟಿಕೊಂಡೇನು? ಊರಿಗೆ ಹೋಗಿ ಪರಿಜನರನ್ನು ವಿಚಾರಿಸುತ್ತೇನೆ ಎಂದುಕೊಂಡು ಹೋದನು. ಪರಿಜನರನ್ನು ತಾನು ಸತ್ತಿದ್ದೇನೆಯೇ ಎಂದು ಕೇಳಿದಾಗ ಅವರೆಲ್ಲರೂ ನಗುತ್ತಾ ಇಲ್ಲ ಎನ್ನಲು ಸಂತೋಷಪಟ್ಟು ಮತ್ತೆ ಅಟ್ಟಿಸಿಕೊಂಡು ಬಂದನು. ರೂಪಶಿಖೆಯು ಹಿಂದಿನಂತೆಯೇ ಗಂಡನನ್ನೂ ಕುದುರೆಯನ್ನೂ ವಿದ್ಯಾಪ್ರಭಾವದಿಂದ ಮುಚ್ಚಿ ತಾನು ಗಂಡು ವೇಷ ತಾಳಿದಳು. ಆ ದಾರಿಯಲ್ಲಿ ಯಾವನೋ ಒಬ್ಬನು ಒಂದು ಪತ್ರವನ್ನು ತೆಗೆದುಕೊಂಡು ಹೋಗುತ್ತಿರಲು ಅವನಿಂದ ಅದನ್ನು ತಾನು ತೆಗೆದುಕೊಂಡು ಹೊರಟಳು. ರಾಕ್ಷಸನು ಬಂದು, ಈ ಮಾರ್ಗವಾಗಿ ಒಬ್ಬ ಗಂಡಸೂ ಒಬ್ಬ ಹೆಂಗಸೂ ಹೋದರೇ ಎಂದು ಕೇಳಿದನು. ಅವಳು, ನನ್ನ ಆತುರದಲ್ಲಿ ನಾನು ಯಾರನ್ನೂ ನೋಡಲಿಲ್ಲ. ಇಂದು ಅಗ್ನಿಶಿಖನನ್ನು ಶತ್ರುಗಳು ಯುದ್ಧದಲ್ಲಿ ಹೊಡೆದು ಹಾಕಿದರು. ಅವನು ಕುಟುಕು ಜೀವದಿಂದ ಇರುತ್ತಾ ತನ್ನ ರಾಜ್ಯವನ್ನು ಧೂಮಶಿಖನಿಗೆ ಕೊಡಬೇಕೆಂದು ಹೇಳಿ ಕಳುಹಿಸಿದ್ದಾನೆ ಎಂದಳು. ಅವನು ಗಾಬರಿಗೊಂಡು, ಏನು, ನನ್ನನ್ನು ಶತ್ರುಗಳು ಹೊಡೆದು ಹಾಕಿದರೇ ಎಂದುಕೊಂಡು ನೋಡಿ ಬರುವುದಕ್ಕೋಸ್ಕರ ತನ್ನ ಮನೆಗೆ ಹಿಂದಿರುಗಿ ಹೋದನು. ಮನೆಗೆ ಹೋಗಲು ಮತ್ತೆ ಎಲ್ಲರೂ ನಕ್ಕರು. ಅವನಿಗೆ ಕಕ್ಕಾಬಿಕ್ಕಿಯಾಗಿ ಮಗಳ ವಿಚಾರವನ್ನೇ ಮರೆತು ನಿಂತುಬಿಟ್ಟನು. ಶೃಂಗಭುಜನೂ ರೂಪಶಿಖೆಯೂ ವರ್ಧಮಾನಪುರವನ್ನು ತಲುಪಿದರು. ಕೃಷ್ಣ ಸತ್ಯಭಾಮೆಯರಂತಿದ್ದ ಮಗನನ್ನೂ ಸೊಸೆಯನ್ನೂ ನೋಡಿ ವೀರಭುಜನು ತುಂಬ ಸಂತೋಷಪಟ್ಟನು. ಅವನಿಗೆ ತನ್ನ ವೃತ್ತಾಂತವನ್ನೆಲ್ಲ ಹೇಳಿ ಅಣ್ಣಂದಿರನ್ನು ಕರೆಸಿ ತಂದೆಯ ಎದುರಿಗೆ ಚಿನ್ನದ ಬಾಣವನ್ನು ಕೊಟ್ಟನು. ನಿರಪರಾಧಿಯಾದ ಇವನನ್ನು ಇವನ ಅಣ್ಣಂದಿರು ಎನ್ನಿಸಿಕೊಂಡಿದ್ದವರು ಓಡಿಸಿದ್ದಂತೆಯೇ ಇವರ ತಾಯಿಯರೂ ನನ್ನ ಪ್ರಿಯ ಪತ್ನಿಯಾದ ಗುಣವರೆಯನ್ನು ಸುಳ್ಳು ಅಪವಾದಕ್ಕೆ ಈಡು ಮಾಡಿರಬೇಕು. ಇದನ್ನು ಇನ್ನೂ ಖಚಿತವಾಗಿ ತಿಳಿಯೋಣ ಎಂದುಕೊಂಡು ರಾಜನು ಅಂದಿನ ರಾತ್ರಿ ಅಯಶೋಲೇಖೆಯ ಮನೆಗೆ ಹೋದನು. ಅವಳಿಗೆ ತುಂಬ ಸಂತೋಷವಾಗಿ ಮತ್ತೇರುವಂತೆ ಕುಡಿದು ಲೋಲಾಪ್ತಿಯಲ್ಲಿದ್ದು ಮಲಗಿದಳು. ರಾಜನು ಎಚ್ಚರವಾಗಿಯೇ ಇದ್ದನು. ಅವಳು ಗುಣವರೆಯ ಮೇಲೆ ತಪ್ಪು ಹೊರಿಸದೇ ಇದ್ದಿದ್ದರೆ ರಾಜನು ಇಂದು ಹೀಗೆ ಬಂದು ನನ್ನನ್ನು ಪುರಸ್ಕರಿಸುತ್ತಿದ್ದನೇ ಎಂದು ಕನವರಿಸಿಕೊಂಡಳು. ಆ ಮಾತು ಕೇಳಿ ರಾಜನಿಗೆ ನಿರ್ಧಾರವಾಯಿತು. ಕೂಡಲೇ ಕೋಪಗೊಂಡು ಎದ್ದು ಹೋಗಿ ಮಹತ್ತರರಿಗೆ ಅನಿಷ್ಟ ಶಾಂತಿಯಾಗಿ ನೆಲಮನೆಯ ವಾಸವನ್ನು ವಿಧಿಸಿದ್ದದ್ದು ಇಂದಿಗೆ ಮುಗಿಯಿತು. ಗುಣವರೆಯನ್ನು ಸ್ನಾನ ಮಾಡಿ ಕರೆತನ್ನಿ ಎಂದು ಆಜ್ಞೆ ಮಾಡಿದನು. ಅವಳು ಮಿಂದು ಮಡಿಯುಟ್ಟು ಅಲಂಕೃತಳಾಗಿ ಬಂದಳು. ಮಗನೂ ಸೊಸೆಯೂ ಬಂದು ನಮಸ್ಕರಿಸಿದರು. ಸೊಸೆಯ ವೃತ್ತಾಂತವನ್ನು ಕೇಳಿ ಅವಳು ತುಂಬ ಸಂತೋಷಪಟ್ಟು, ಮಗು, ನಿನಗಾಗಿ ಅವಳು ಏನೇನು ಮಾಡಿದ್ದಾಳಪ್ಪ. ಪ್ರಾಣಾಪಾಯವನ್ನೂ ಲಕ್ಷಿಸದೆ ನೆಂಟರಿಷ್ಟರನ್ನೂ ಸ್ವದೇಶವನ್ನೂ ಬಿಟ್ಟು ಬಂದಿದ್ದಾಳಲ್ಲ. ಇವಳು ನಿನಗಾಗಿ ಇಳಿದು ಬಂದ ಯಾರೋ ದೇವತೆ ಇರಬೇಕು. ಇವಳು ಎಲ್ಲ ಪತಿವ್ರತೆಯರಿಗೂ ಶಿರೋಭೂಷಣವಾಗಿದ್ದಾಳೆ ಎಂದು ಮುಂತಾಗಿ ಹೊಗಳಿದಳು. ಅಷ್ಟು ಹೊತ್ತಿಗೆ ಅಂತಃಪುರಾಧ್ಯಕ್ಷನಾಗಿದ್ದು ಯಾತ್ರೆ ಹೋಗಿದ್ದ ಸುರಕ್ಷಿತನು ಹಿಂದಿರುಗಿ ಬಂದು ನಮಸ್ಕರಿಸಿದನು. ಅವನನ್ನು ಗೌರವಿಸಿ ಮಿಕ್ಕೆಲ್ಲ ರಾಣಿಯರನ್ನೂ ನೆಲಮಾಳಿಗೆಯಲ್ಲಿ ಹಾಕಿಸುವಂತೆ ಆಜ್ಞೆ ಮಾಡಿದನು. ಗುಣವರೆಯು ಆ ಮಾತನ್ನು ಕೇಳಿ ರಾಜನ ಕಾಲುಗಳನ್ನು ಹಿಡಿದು, ದೇವ, ನನ್ನನ್ನೇ ಮತ್ತೆ ಎಷ್ಟು ಕಾಲ ಬೇಕಾದರೂ ನೆಲಮಾಳಿಗೆಯಲ್ಲಿ ಹಾಕಿಸು. ಅವರು ಹೆದರಿ ಕುಗ್ಗಿ ಹೋಗಿದ್ದಾರೆ. ಅವರ ಮುಖಗಳನ್ನು ನೋಡಲಾರೆ ಎಂದು ಪ್ರಾರ್ಥಿಸಿ ಅದನ್ನು ತಪ್ಪಿಸಿದಳು. ಅವರು ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡು ತಮ್ಮ ತಮ್ಮ ಮನೆಗೆ ಹೋದರು. ಅದರಂತೆ ನಿರ್ವಾಸಭುಜ ಮುಂತಾದವರನ್ನು ಕರೆಸಿ, ಇಲ್ಲಿರಬೇಡಿ, ತೀರ್ಥಯಾತ್ರೆ ಮಾಡಿಕೊಂಡು ಬನ್ನಿ, ಹೋಗಿ ಎಂದನು. ಶೃಂಗಭುಜನು ಅವರ ಅಪರಾಧವನ್ನು ಕ್ಷಮಿಸುವಂತೆ ತಂದೆಯನ್ನು ಪ್ರಾರ್ಥಿಸಿಕೊಂಡನು. ಅವನ ಗುಣಾತಿಶಯವನ್ನು ನೋಡಿ ಅವರೆಲ್ಲರಿಗೂ
ಅವನಲ್ಲಿ ಅನುರಾಗ ಉಂಟಾಯಿತು. ಮರುದಿನ ರಾಜನು ವಯಸ್ಸಿನಲ್ಲಿ ಎಲ್ಲರಿಗಿಂತ ಕಿರಿಯನಾದರೂ ಗುಣದಲ್ಲಿ ಎಲ್ಲರಿಗಿಂತ ಹಿರಿಯನಾದ ಅವನಿಗೆ ಯುವರಾಜ ಪಟ್ಟ ಕಟ್ಟಿದನು. ಅವನು ದಿಗ್ವಿಜಯ ಮಾಡಿಕೊಂಡು ಬಂದು ರಾಜ್ಯಭಾರ ವಹಿಸಿ ತಂದೆ ತಾಯಿಗಳ ಕಣ್ಮಣಿಯಾಗಿ ರೂಪಶಿಖೆಯೊಡನೆ ಸುಖವಾಗಿ ಆಳಿಕೊಂಡಿದ್ದನು. ಈ ಕಥೆಯನ್ನು ಹೇಳಿ ಹರಿಶಿಖನು ಪತಿವ್ರತೆಯರು ಅತ್ತೆ ಸೊಸೆಯರಾದ ಈ ಗುಣವರೇ ರೂಪಶಿಖೆಯರ ಹಾಗೆ ಪತಿಪರಾಯಣೆಯರಾಗಿರುತ್ತಾರೆ ಎಂದನು.